ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಯಾಕೆ ನೀ ಬಾಯ ಬಿಡ್ತಲ್ಲ? ಇನ್ಸ್ಟಾಗ್ರಾಮ್ ನೋಡಿಲ್ವೇನ್ರೋ? ನೋಡಿದ್ರ ಇಲ್ವಾ? ನಿಮ್ಮ ತರನೇ ಇರೋ ವಿದ್ಯಾರ್ಥಿಗಳಿಗೆ ಹೊಡೆದಿದ್ರೆ ಇದೇ ರೀತಿ ಬಾಯಿ ಮುಚ್ಕೊಂಡು ಕುತ್ಕೋತಾ ಇದ್ರ? ಮಂಡ್ಯದಲ್ಲಿ ಹೊಡೆದಿದ್ರೆ ಪೊಲೀಸ್ನವ್ರು ಕುತ್ಕೋತಾ ಇದ್ರ? ಡೆಲ್ಲಿಯಲ್ಲಿ ವಧೆ ತಿಂತಾರ ಸ್ಟೂಡೆಂಟ್ ನಿಮ್ಮ ಅಣ್ಣ ತಮ್ಮದಿರ ಅಲ್ವಾ? ಏನೋ ಅಲ್ವೇನೋ? ಇನ್ಸ್ಟಾಗ್ರಾಮ್ ನೋಡ್ಲಿಲ್ವಾ? ಟಿವಿ ನೋಡ್ಲಿಲ್ವಾ? ಅವ್ರು ಯಾಕೆ ವಧೆ ತಿಂತಾ ಇದ್ದಾರೆ? ಅವ್ರೇನ್ MLA ಆಗ್ಬೇಕು, MP ಆಗ್ಬೇಕು, ನರೇಂದ್ರ ಮೋದಿ ದೇಶ ಬಿಟ್ಟು ಓಡಿಸ್ಬೇಕು ಅಂತ ವಧೆ ತಿಂತಾವ್ರ? ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿ ಕಷ್ಟಪಟ್ಟು ಓದಿರೋರು ಎಕ್ಸಾಮ್ ಬರೆದು ಬಂದ ಮೇಲೆ ನೀನ್ ಬರ್ದಿರೋ ಎಕ್ಸಾಮ್ ಇಲ್ಲ, ಮತ್ತೆ ಎಕ್ಸಾಮ್ ಅಂದ್ರೆ ನಿನ್ನಂತ ವಿದ್ಯಾರ್ಥಿಗೆ ಏನಾಗ್ಬೇಕು? ಏನಾಗ್ಬೇಕು? ಇವತ್ತು ಇಡೀ ಭಾರತದಲ್ಲಿ ನೀಟ್ ಎಕ್ಸಾಮ್ ಪೇಪರ್ ಅನ್ನ ಬಿಜೆಪಿಯ ಗುಂಡಾಗಳು ದುಡ್ಡುಗಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹೊಡೆಯಕ್ಕೋಸ್ಕರ ಲೀಕ್ ಮಾಡಿ ನಿಮ್ಮಂತ ವಿದ್ಯಾರ್ಥಿಗಳ ಬಾಳ್ನಲ್ಲಿ ಆಟ ಆಡಿದ್ರಲ್ಲ, ಅದಕ್ಕೆ ಧಿಕ್ಕಾರ ಹೇಳಲ್ವಾ? ಹೇಳ್ತೀರಾ ಹೇಳಲ್ವಾ? ಇವತ್ತು ನೀಟ್ ಎಕ್ಸಾಮು ನರೇಂದ್ರ ಮೋದಿ 30 ಜನ ಇಡೀ ದೇಶದಲ್ಲಿ ಮಕ್ಕಳು ಸೂಸೈಡ್ ಮಾಡಿಕೊಂಡು 30 ಜನ ಎಕ್ಸಾಮ್ ಬರೆದು ಬಂದ ಮೇಲೆ ನಾನು ಪಾಸ್ ಆಗ್ತಿದೆ, ನನಗೆ ತಿರ್ಗಾ ಓದಕ್ಕಾಗಲ್ಲ ಅಂತ 30 ಜನ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಸತ್ರು. ಒಂದು ಇಂಚು ಕನಿಕರ ಇಲ್ಲ ಈ ಕೇಂದ್ರ ಸರ್ಕಾರಕ್ಕೆ. ನಾವು ರಾಜಕೀಯ ಮಾಡ್ತಾ ಇಲ್ಲ, ವಿದ್ಯಾರ್ಥಿಗಳ ಬಾಳಲ್ಲಿ ಆಟ ಆಡ್ತಾ ಇದ್ದೀರಾ. ನರೇಂದ್ರ ಮೋದಿ ಅವರೇ, ಶೋಕಿ ಮಾಡೋದ್ ಬಿಡಿ, ಆ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ಅಂತ ಕೇಳ್ತಾ ಇದೀವಿ. ಇದು ಕೇಳತ್ತಪ್ಪ? ಕೇಳೋದಕ್ಕೆ ಲಾಠಿಲ್ ಹೊಡಿತಾರೆ ಅಂದ್ರೆ ನಾವ್ ಏನ್ ಹೇಳ್ಬೇಕು? ಏನ್ ಹೇಳ್ಬೇಕು? ಬರೀ ಎಲೆಕ್ಷನ್ ಬಂದ್ರೆ ಪಶ್ಚಿಮ ಬಂಗಾಳದೊಳಗೆ ಕಳ್ಳೆಪುರಿ ತಿನ್ನಕ್ ಟೈಮ್ ಇದೆ, ನಮ್ ವಿದ್ಯಾರ್ಥಿ ಸತ್ತೋರ್ ಮನೆಗೆ ಹೋಗಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ವಾ? ಓಟ್ ಹಾಕಕ್ಕೋಸ್ಕರ ಪ್ರಧಾನಿ ಮಂತ್ರಿ ಆಗಿದ್ರ? ಬರೀ ಓಟ್ಗೋಸ್ಕರನೇ ಪ್ರಧಾನಮಂತ್ರಿ ಆಗಿದ್ರ? ಈ ದೇಶದ ವಿದ್ಯಾರ್ಥಿಗಳು ಬಾಳಿಗೆ ಬೆಳಕಾಗಕ್ಕೆ ನೀವು ಪ್ರಧಾನಮಂತ್ರಿ ಆಗಿಲ್ವಾ? ಆ ಕಾಕ್ರೋಚ್ ಜನತಾ ಪಾರ್ಟಿಯ ವಿದ್ಯಾರ್ಥಿಗಳು 1,20,00,000 ಜನ ವಿದ್ಯಾರ್ಥಿಗಳು, ನಿಮ್ ತರ ವಿದ್ಯಾರ್ಥಿಗಳು ರೋಡಲ್ಲಿ ನಿಂತು ಒಬ್ಬ ಅಸಮರ್ಥ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಿಸು ಅಂತ ಹೇಳಿದ್ರೆ ನನ್ನ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಂತ ಅಮಿತ್ ಶಾ, ನರೇಂದ್ರ ಮೋದಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಂಥ ಶಿಕ್ಷಣ ಮಂತ್ರಿ ಈ ದೇಶಕ್ಕೆ ಬೇಕಾ? ಏನಪ್ಪಾ ಬೇಕೇನಪ್ಪ? ಕೋಟ್ ಹಾಕೊಂಡಿದ್ಯಲ್ಲ, ಬೇಕಾ? ಇವತ್ತು ದೇಶದಲ್ಲಿ ಅಜಾಗ್ರತೆ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ಲಾಠಿಲ್ ಹೊಡಿತಾ ಇದ್ದಾರೆ. ಇದನ್ನ ಕೇಳಕ್ ಹೋದಂತ ಗಾಂಧಿ ಕುಟುಂಬದ ರಾಹುಲ್ ಗಾಂಧಿನ ಚಪ್ಪಲಿ ಶರ್ಟ್ ಏನು ನೋಡಿಲ್ಲ. ಅವ್ರ ಅಜ್ಜ, ಅವ್ರ ತಾತ, ಅವ್ರ ಅಪ್ಪ, ಅವರು 40 ವರ್ಷ ಈ ದೇಶ ಆಳದಂತವ್ರು. ಈ ದೇಶಕ್ಕೆ ಅಣೆಕಟ್ಟು, ರಸ್ತೆ, ರೋಡು ಕೊಟ್ಟಂತ ಕುಟುಂಬದ ಕುಡಿನ ಈ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಅನಾಮತಾಗಿ ಎತ್ಕೊಂಡು ಹೋಗ್ತಾರೆ ಅಂದ್ರೆ ಎಂತ ದರಿದ್ರ ಸರ್ಕಾರ ಅಂದ್ರೆ ಇದು ಈ ಗೌರ್ಮೆಂಟ್ ವಿದ್ಯಾರ್ಥಿಗಳ ಬಾಳಲ್ಲಿ ಆಟ ಆಡ್ತಾ ಇದ್ದಾರೆ. ಇದನ್ನ ಇವತ್ತು ಸಾಂಕೇತಿಕವಾಗಿ ಮಾಡಿದೀವಿ. ಕೇಂದ್ರ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇಡೀ ಬೆಂಗಳೂರು ಮೈಸೂರು ರೋಡ್ ಅಲ್ಲಿ ವಿದ್ಯಾರ್ಥಿಗಳನ್ನ ನಿಲ್ಲಿಸಿ ಈ ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋದನ್ನ ನರೇಂದ್ರ ಮೋದಿ ಅವರಿಗೆ ತೋರಿಸ್ತೀವಿ. ಇದು ವಿದ್ಯಾರ್ಥಿಗಳ ಹೋರಾಟ, ಇದು ಕಾಂಗ್ರೆಸ್ ಹೋರಾಟ ಅಲ್ಲ, ಬಿಜೆಪಿ ವಿರುದ್ಧದ ಹೋರಾಟ, ಜನತಾದಳದ ಹೋರಾಟ ಅಲ್ಲ. ಇದು ವಿದ್ಯಾರ್ಥಿಗಳ ಪರ ನಾವು ಮಾಡೋ ಹೋರಾಟ. ವಿದ್ಯಾರ್ಥಿಗಳಿಗೆ ಇವತ್ತು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರೆ ಯಾವ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಾ ಇದೆ? ಎಲ್ಲೇ ಆಗಿದೆ? ಏನಾಗಿದೆ? ವಿದ್ಯಾರ್ಥಿಗಳ ಬಾಳು ಇವತ್ತು ಕತ್ತಲಾಗಿದೆ. ಆದ್ರೆ ನೀವು ನಮಗೆ ಏನೂ ಗೊತ್ತಿಲ್ಲ, ನಮಗೆ ಸರ್ಕಾರಕ್ಕೆ ಸಂಬಂಧನೇ ಇಲ್ಲ ಅಂತ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇರೋದು. ಇದು ಜನ ವಿರೋಧಿ ವಿದ್ಯಾರ್ಥಿ ವಿರೋಧಿ ಸರ್ಕಾರ. ಇದಕ್ಕೆ ನಾನು ಧಿಕ್ಕಾರವನ್ನ ಹೇಳ್ತೀನಿ. ನಿಮ್ಮ ದಪ್ಪ ಚರ್ಮದಿಂದ ಆಚೆ ಬನ್ನಿ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡೋದನ್ನ ನಿಲ್ಲಿಸಿ. ಅವರ ಹಕ್ಕಿಗಾಗಿ ಬಂದಿದ್ದಾರೆ. ನಿಮ್ಮ ತರ ಅಪ್ಪ ಅಮ್ಮನ್ನ ಬಿಟ್ಟು ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಹಾಸ್ಟೆಲ್ ಓದ್ತಾ ಇರೋ ವಿದ್ಯಾರ್ಥಿಗಳ ತಲೆಯಲ್ಲಿ ರಕ್ತ ಬರ್ತಾ ಇದೆ, ಹೊಟ್ಟೆಯಲ್ಲಿ ರಕ್ತ ಬರ್ತಾ ಇದೆ. ಆ ರೀತಿ ಅಮಾನವೀಯವಾಗಿ ಡೆಲ್ಲಿ ಪೊಲೀಸ್ನವರು ನಡ್ಕೋತಾ ಇದ್ದಾರೆ. ಇದರ ವಿರುದ್ಧ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ವಿದ್ಯಾರ್ಥಿಗಳ ಪರ ಪ್ರತಿಭಟನೆಯನ್ನ ಇಟ್ಟುಕೊಂಡಿದೆ. ಇವತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ನಾವು ವಿದ್ಯಾರ್ಥಿಗಳ ಪರ ರಸ್ತೆಯಲ್ಲಿ ಇರ್ತೀವಿ ಅಂತ ಹೇಳಿ
ಇವತ್ತಿನ ಪ್ರತಿಭಟನಾ ರ್ಯಾಲಿಗೆ ಬಂದಂತ ನೀವೆಲ್ಲ ಏನು ದಿಲ್ಲಿಯ ಜಂತರ್ ಮಂತರಲ್ಲಿ ಲಾಠಿ ಏಟ್ ತಿಂದಂತ ವಿದ್ಯಾರ್ಥಿಗಳಿಗೆ ನೀವು ಬೆಂಬಲವಾಗಿ ನಿಂತಿದ್ದೀರಿ. ನೀವು ನಿಜವಾದ ಈ ದೇಶದ ಸೈನಿಕರು. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನ ತಿಳಿಸ್ತೀನಿ ಅಂತ ಹೇಳಿ ನಮ್ಮ ಮಾತನ್ನ ಮುಗಿಸ್ತೀನಿ. ಇಲ್ಲಿಗೆ ಈ ಹೋರಾಟವನ್ನ ಮುಕ್ತಾಯಗೊಳಿಸಿ ನೀವೆಲ್ಲ ವಿದ್ಯಾರ್ಥಿಗಳ ಪರ ಇರಬೇಕು, ನಾವು ಕೂಡ ವಿದ್ಯಾರ್ಥಿಗಳ ಪರ ಇರ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.